ಹೆಲೋ ಫ್ರೆಂಡ್ಸ್ ಆ್ಯಂಡ್ ವ್ಯೂವರ್ಸ್, GS ಮೋಟ್ರಲ್ಲಿ ಸ್ವಾಗತ. ಸೊ ಇವತ್ತಿನ ವಿಡಿಯೋಲಿ ನಮ್ಮ ಜೊತೆಯಲ್ಲಿ ನಮ್ಮ ಒಂದು ಕಸ್ಟಮರ್ ಇದ್ದಾರೆ. ಸುಮಾರು 7 ತಿಂಗಳಾಗಿದೆ ಕಸ್ಟಮರ್ ಈ ಗಾಡಿಯನ್ನು ತೊಗೊಂಡು ಹೋಗಿ ಯೂಸ್ ಮಾಡ್ತಾ ಇರೋದು. ಎಲ್ಲ ಥರದ್ದು ಅವ್ರದ್ದು ಎಕ್ಸ್ಪೀರಿಯನ್ಸ್ನ ಕೇಳೋಣ. ಯಾವ ಥರ ಯೂಸ್ ಮಾಡ್ತಾ ಇದ್ದಾರೆ ಅವರು, ಯಾವ ಥರ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಕಂಪ್ಲೀಟು ವಿಡಿಯೋಲಿ ಈ ಮಾಹಿತಿ ನಿಮಗೆ ಸಿಗುತ್ತೆ. ಲಾಸ್ಟ್ವರೆಗೂ ವಿಡಿಯೋನ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಫ್ರೆಂಡ್ಸ್, ನಮ್ಮ ಕಸ್ಟಮರ್ ವೆಹಿಕಲ್ಲು ಸುಮಾರು 7 ತಿಂಗಳು ಯೂಸ್ ಮಾಡಿದ್ದಾರೆ. ಯಾವ ಮಟ್ಟಕ್ಕೆ ಸ್ಕೂಟ್ರ್ ಇಕ್ಕಿದ್ದಾರೆ ಅಂತ ಸರ್ವಿಸ್ಗೆ ತೊಗೊಂಡು ಬಂದಿದ್ದಾರೆ. ನಾನೇ ಸರ್ವಿಸ್ ಮಾಡೋಕ್ಕೆ ನೋಡಿಬಿಟ್ಟು ನನ್ನ ಖುಷಿ ಹೇಳೋಕ್ಕೆ ಆಗ್ತಾ ಇಲ್ಲ. ಆ ಥರ ಒಂದು ಪರಿಸ್ಥಿತಿ ನಮಗೆ ಬಂದಿದೆ. ಸುಮಾರು ಜನ ಕಸ್ಟಮರ್ ಯಾವ ಥರ ಬೇಬಿಡಿಯಾಗಿ ಯೂಸ್ ಮಾಡ್ತಾರೆ, ಈ ಕಸ್ಟಮರ್ ನೋಡಿ ಯಾವ ಥರ ಇಕ್ಕಿದ್ದಾರೆ ವೆಹಿಕಲ್ ಅಂತ. ಇವಾಗ ಜಸ್ಟ್ ಶೋರೂಮಿಂದ ತೊಗೊಳ್ಬೇಕು ಆ ಥರ ಮಟ್ಟಕ್ಕೆ ಇಕ್ಕಿದ್ದಾರೆ. ನೋಡ್ಬೋದು ನೀವು, 7 ತಿಂಗಳು ಹೆಂಗೆ ನೀಟಾಗಿ ಇಕ್ಕಿದ್ದಾರೆ ನೋಡ್ಬೋದು. ನಿಮಗೆ ಪ್ರತಿಯೊಂದು ಡೀಟೇಲಿಂಗು, ಒಂದು ಟೈರ್ ಆಗಲಿ, ವೀಲ್ ಆಗಲಿ, ಮತ್ತು ಹಿಂದ್ಗಡೆದು ನೋಡಿ ಮೋಟ್ರ್ ಆಗಲಿ, ಒಂಚೂರು ಒಂದು ಸಿಂಗಲ್ ಸ್ಕ್ರಾಚ್ ಗಾಡಿ ಮೇಲೆ ಬಿದ್ದಿಲ್ಲ. ಆ ಮಟ್ಟಕ್ಕೆ ಯೂಸ್ ಮಾಡಿದ್ದಾರೆ. ನೋಡ್ಬೋದು, ಫಸ್ಟ್ ಸರ್ವಿಸ್ಗೆ ತೊಗೊಂಡು ಬಂದಿದ್ದಾರೆ ಕಸ್ಟಮರು. ನಿಮಗೆ ಬಿಲ್ಲೂ ತೋರಿಸ್ತೀನಿ. ಹಣ ಬಿಲ್ ಎಲ್ಲಿದೆ ಇದೆಯಲ್ಲ. ಸೊ ನೋಡ್ಬೋದು, ಇಲ್ಲಿ ಫಸ್ಟ್ ಸರ್ವಿಸ್ಸು ಡೇಟ್ ನೋಡ್ಕೊಳ್ಬೋದು. 23 4ನೇ ತಿಂಗಳು 25 ತೊಗೊಂಡಿರೋದು. ಆಲ್ಮೋಸ್ಟ್ 7 ತಿಂಗಳಾಗಿದೆ. 7 ತಿಂಗಳಲ್ಲಿ ಯಾವ ಥರ ಯೂಸ್ ಮಾಡಿದ್ದಾರೆ, ಯಾವ ಥರ ಇಕ್ಕಿದ್ದಾರೆ ಕಸ್ಟಮರು. ಈ ಥರ ಕಸ್ಟಮರ್ ಯೂಸ್ ಮಾಡಿದ್ರೆ ನಮಗೂ ತುಂಬ ಖುಷಿ ಆಗುತ್ತೆ. ಸೇಲ್ ಮಾಡೋಕ್ಕೂ ಆಗಲಿ, ಸರ್ವಿಸ್ ಮಾಡೋಕ್ಕೂ ಆಗಲಿ, ತುಂಬ ಬೇಬಿಡಿಯಾಗಿ ಯೂಸ್ ಮಾಡಿದ್ರೆ ನಮಗೂ ಒಂದು ಯಾವ ಥರ ಯೂಸ್ ಮಾಡ್ತಾ ಇದ್ದಾರಲ್ಲ ನಮ್ಮ ವೆಹಿಕಲ್ಸು ಅಂತ ಒಂದು ಬೇಜಾರಾಗುತ್ತೆ. ನೋಡ್ಬೋದು ಯಾವ ಮಟ್ಟಕ್ಕೆ ಇಕ್ಕಿದ್ದಾರೆ. ಇವಾಗ ಶೋರೂಮಿಂದ ನಾವು ಹೊರಗಡೆ ಹೆಂಗೆ ಕೊಡ್ತೀರಿ ಅದೇ ಥರ ಯೂಸ್ ಮಾಡಿದ್ದಾರೆ. ಸೊ ಬನ್ನಿ ಅಣ್ಣ ಈ ಕಡೆ. ಅಣ್ಣ ತಮ್ಮ ಹೆಸರು ಯಾವ್ರಣ್ಣ? ಹೆಚ್ ಕ್ರಾಸು. ಅಣ್ಣ 7 ತಿಂಗಳು ಆಗಿದೆ ಗಾಡಿ ತಗೊಂಡು ನೀವು. ಹೆಂಗಿದೆ ಪರ್ಫಾರ್ಮೆನ್ಸ್ ಸ್ಕೂಟ್ರದ್ದು? ತುಂಬ ಚೆನ್ನಾಗಿದೆಯಾ? 7 ತಿಂಗಳಲ್ಲಿ ನಿಮಗೆ ಏನಾದರೂ ಪ್ರಾಬ್ಲಮ್, ಏನಾದರೂ ಸಣ್ಣ ಪುಟ್ಟ ಏನಾದರೂ ಆಗಿದೆಯಾ? ಆ ಥರ ಪ್ರಾಬ್ಲಮ್ ಏನು ಬಂದಿಲ್ಲ ನಮ್ಗೆ. ಪ್ರಾಬ್ಲಮ್ ಏನಿಲ್ಲ. ಅಂದರೆ ನಾವು ಅದೇ ಥರ ಗಾಡಿನೂ ಮೇಂಟೈನ್ ಮಾಡ್ತೀವಿ. ನಾವು ಹೆಂಗೆ ಯೂಸ್ ಮಾಡ್ತೀವಿ ಅದನ್ನು ನಾವು ಅದೇ ಥರ ಇದು ಮಾಡ್ತೀವಿ. ನಾವು ಯಾವ ಥರ ಮೇಂಟೈನ್ ಮಾಡ್ಕೊಳ್ತೀರಿ ಅದ್ರ ಮೇಲೆ ಯೂಸಿಂಗ್. ಸುಮಾರು ಜನ ತುಂಬ ರ್ಯಾಶ್ ಓಡಿಸ್ಬಿಡ್ತಾರೆ, ಬೀಳಿಸಿ ಆಕ್ಸಿಡೆಂಟ್ ಮಾಡಿ ಎಲ್ಲ ಇದು ಮಾಡಿಕೊಂಡು. ಸುಮಾರು ಜನ ತುಂಬ ರ್ಯಾಶ್ ಯೂಸ್ ಮಾಡ್ತಾರೆ. ಸುಮಾರು ಜನ ನೋಡಿ ಈ ಮಟ್ಟಕ್ಕೆ ಯೂಸ್ ಮಾಡ್ತಾರೆ. ನಮಗೂ ತುಂಬ ಖುಷಿ ಆಗ್ತಾ ಇದೆ ಅಣ್ಣ. ಮತ್ತು ಇವಾಗವರೆಗೂ ನಿಮಗೆ ಏನಾದರೂ ಸರ್ವಿಸಲ್ಲಿ ಏನಾದರೂ ಇಶ್ಯೂ ಆಗಿದೆಯಾ? ಇದುವೇ ಫಸ್ಟ್ ಸರ್ವಿಸ್ ಬಂದಿದ್ರಿ. ನಿಮಗೆ ಸರ್ವಿಸ್ ಹೇಗೆ ಸಿಕ್ಕಿದೆ GS ಮೋಟರ್ ಕಡೆಯಿಂದ? ಬಂದ ತಕ್ಷಣ ನಾವು ಕಾಲ್ ಮಾಡಿದ್ವಿ. ಕಾಲ್ ಮಾಡಿದ ತಕ್ಷಣ 5 ನಿಮಿಷದಲ್ಲಿ ಬಂದ್ರಿ. ಕಂಪ್ಲೀಟ್ ಸರ್ವಿಸ್ ಆಗಿದೆ. ಕಂಪ್ಲೀಟ್ ಸರ್ವಿಸ್ ಏನು ಸಮಸ್ಯೆ ಇಲ್ಲ. ನಾಳೆ ಏನಾದರೂ ಜಾಸ್ತಿ ಸರ್ವಿಸ್ ಇದ್ರೆ 1 ದಿವಸ ಬಿಡಿ ಅಂತ ಹೇಳ್ತೀನಿ ನಾನು. ಇವತ್ತು ಬಿಟ್ರೆ ನಾಳೆ ಬನ್ನಿ. ನಿಮಗೆ 15 ದಿವಸ 2 ತಿಂಗಳು ಯಾವುದೇ ಇವತ್ತವರೆಗೂ ಕಸ್ಟಮರ್ಗೂ 15 ದಿವಸ 2 ತಿಂಗಳು ಗಾಡಿ ಸರ್ವಿಸ್ ಇರೋದಿಲ್ಲ. ಏನಾದರೂ ವಾರಂಟಿ ಪೀರಿಯಡ್ಸಲ್ಲಿ ಏನಾದರೂ ಸಮಸ್ಯೆ ಆಗದಿರೋನು ನಮ್ಮ ಹತ್ರ ವಾರಂಟಿ ಪೀರಿಯಡಲ್ಲಿ ಇಮಿಡಿಯೇಟ್ಲಿ ನಿಮಗೆ ಕ್ಲೇಮ್ ಆಗುತ್ತೆ. ಮತ್ತು ಏನಾದರೂ ಮೋಟ್ರಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅದಕ್ಕೆ ಒಂದು ಪ್ರೊಸೀಜರ್ ಟೈಮ್ ಇರುತ್ತೆ. ಒಂದು 15 to 20 ಡೇಸ್ ಕಂಪ್ನಿಗೆ ನಾವು ಕಳಿಸ್ಬೇಕು ಮೋಟ್ರನ್ನ. ಅಲ್ಲಿ ಕಂಪ್ನಿ ಅವ್ರು ಚೆಕ್ ಮಾಡ್ತಾರೆ. ಟ್ರಾನ್ಸ್ಪೋರ್ಟಲ್ಲೇ ಒಂದು 4-5 ದಿವಸ ಹೋಗುತ್ತೆ. ಅಲ್ಲಿಂದ ಅವ್ರು ಕಳ್ಸೋಕ್ಕೆ 4-5 ದಿವಸ ಹೋಗುತ್ತೆ. ಅಲ್ಲಿ ಟೆಸ್ಟ್ ಮಾಡೋಕ್ಕೆ ಈ ಥರ ಒಂದು 15 to 20 ಡೇಸ್ ಪ್ರೊಸೆಸ್ ಇರುತ್ತೆ. ಆವಾಗ ಅದಕ್ಕೆ ತಡಿಬೇಕಾಗಿರುತ್ತೆ. ಮಿಕ್ಕಿದ ಸರ್ವಿಸ್ ಬಗ್ಗೆ ಅಂತೂ ಏನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಇಮಿಡಿಯೇಟ್ಲಿ ಸರ್ವಿಸ್ ಸಿಗುತ್ತೆ. ಇವತ್ತಿಲ್ಲ ನಾಳೆ, ಇವತ್ತು ಬಿಟ್ಟರೆ ನಾಳೆ ಸರ್ವಿಸಿಗೆ ಹೋಗಿಬಿಡುತ್ತೆ. ಕೆಲಸ ಏನಾದರೂ ಇಲ್ಲ, ಸರ್ವಿಸ್ ವೆಹಿಕಲ್ಸ್ ಇಲ್ಲ ಅಂದರೆ ಇಮಿಡಿಯೇಟ್ಲಿ ವೆಹಿಕಲ್ ಸರ್ವಿಸ್ ಆಗಿ ಸಿಗುತ್ತೆ. ಇವಾಗ ನಾನು ಶೋರೂಮ್ ಕಡೆ ಇದ್ದೆ, ನೀವು ಫೋನ್ ಮಾಡಿದ ತಕ್ಷಣ ಇಲ್ಲಿ ಸರ್ವಿಸ್ ಸೆಂಟರ್ಗೆ ಬಂದು ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಬಂದು ನಿಮ್ಮ ಗಾಡಿ ಆಲ್ಮೋಸ್ಟ್ ಕಂಪ್ಲೀಟ್ ಸರ್ವಿಸ್ ಆಗೋಗ್ಬಿಟ್ಟಿದೆ. ಸರ್ವಿಸ್ ಆಗಿದೆ. ಎಷ್ಟು ಟೈಮ್ ಆಯ್ತಣ್ಣ ಸರ್ವಿಸ್ ಮಾಡೋಕ್ಕೆ? ಸರ್ವಿಸ್ ಮಾಡೋಕ್ಕೆ ಎಷ್ಟು ಟೈಮ್? ಅರ್ಧ ಗಂಟೆ ಅಲ್ಲಿ, ಹಾಫ್ ಆನ್ ಅವರಲ್ಲಿ ಸರ್ವಿಸ್ ಆಗುತ್ತೆ. GS ಮೋಟ್ರದ್ದು ನಿಮಗೆ ಏನು ಇಷ್ಟ ಆಯಿತು ಸರ್ವಿಸ್ ಬಗ್ಗೆ? ಇಲ್ಲಿ ಗಾಡಿ ಇದ್ರ ಗಾಡಿ ತುಂಬ ಸ್ಮೂತ್ ಇದೆ.
ತುಂಬಾ ಸ್ಮೂತ್ ಆಗಿ ಎಲ್ಲ ವೆಲ್ ಮೇಂಟೈನ್. ನೋ ಪ್ರಾಬ್ಲಮ್. ಹೌದು, ನಮ್ಮ ಮೈಲೇಜ್ ಅದೇ ತರ 90 ಕಿಲೋಮೀಟರ್ 90 ಕಿಲೋಮೀಟರ್ ಬರ್ತಾ ಇದೆ. ಪಕ್ಕ. ನಾವು ಹೆಂಗಂದ್ರೆ ಮುಂಚೆನೆ ಟೆಸ್ಟ್ ಮಾಡಿರ್ತೀರಿ, ನಮ್ಗೆ ಎಷ್ಟು ಬರುತ್ತೆ ಅದಕ್ಕಿಂತ ಒಂದು 10 ಕಿಲೋಮೀಟರ್ ನಾವು ಕಡಿಮೆನೆ ಹೇಳೋದು ಮೈಲೇಜ್. ನಾವು ಚೆಕ್ ಮಾಡಿದ್ವಲ್ಲ, ಹಾ ಹಾ ಪಕ್ಕ 90 ಕಿಲೋಮೀಟರ್ ಒಂದು ಚಾರ್ಜ್. ಡಿಪೆಂಡಿಂಗು ರೋಡ್ ಕಂಡೀಷನ್ ಮೇಲೇನು ಇರುತ್ತೆ. ಹಾ. ಸಿಟಿ ರೈಡು ಡಿಫ್ರೆನ್ಸ್ ಬರುತ್ತೆ, ಹೈವೇ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ. ಮತ್ತೆ ಸುಮಾರು ಮಾಡಲ್ಸ್ ನಮ್ಮ ಹತ್ರ ಆಲ್ರೆಡಿ ಅವೈಲಬಲ್ ಇದೆ. ಈ ಲೈಟ್ ಮಾಡಲು ಮತ್ತೆ ಮ್ಯಾಕ್ಸ್ ಪ್ರೋ ಮಾಡಲು, ಥಂಡರ್ ಮಾಡಲು ನೋಡ್ಬೋದು. 45,000 ಇಂದ ಸ್ಟಾರ್ಟಿಂಗ್ ಪ್ರೈಸು 85,000ವರೆಗೂ. ಮತ್ತು ಕಸ್ಟಮೈಸ್ ಆಪ್ಷನ್ ಸಹ ಇರುತ್ತೆ ನಮ್ಮ ಹತ್ರ. ಮೈಲೇಜ್ ನಿಮಗೆ 100 ಕಿಲೋಮೀಟರ್ ಬೇಕಾ, 150 ಕಿಲೋಮೀಟರ್ ಬೇಕಾ, 200 ಕಿಲೋಮೀಟರ್ವರೆಗೂ ನಿಮಗೆ ಮೈಲೇಜ್ ಕಸ್ಟಮೈಸೇಷನ್ ಆಪ್ಷನ್ ಇರುತ್ತೆ. ಪ್ರತಿ ಕಿಲೋಮೀಟರ್ಗೂ ನಿಮಗೆ ಡಿಫ್ರೆಂಟ್ ಪ್ರೈಸ್ ಇರುತ್ತೆ. ಬನ್ನಿಣ್ಣ. ಅಣ್ಣ ನೋಡಿದ್ರಲ್ಲ, ಹೊಸ ಶೋರೂಮ್ ಓಪನ್ ಮಾಡಿರೋದು ಹೇಗ್ ಕಾಣಿಸ್ತಾ ಇದೆ, ಹೆಂಗಿದೆ? ಇದು ಮೇನ್ ರೋಡ್ ಮೇಲೆನೆ, ತೇರಳ್ಳಿ ಬೆಟ್ಟಕ್ಕೆ ಹೋಗೋ ಮೇನ್ ರೋಡ್ ದಾರಿಯಲ್ಲೇ ಈ ಶೋರೂಮ್ ಲೊಕೇಟ್ ಆಗಿರೋದು. ಮೇನ್ ರೋಡ್ ಅಲ್ಲೇ. ಸೊ ಇಲ್ಲಿ ಸೇಲ್ಸ್ ಇರುತ್ತೆ, ಅಲ್ಲಿ ಸರ್ವಿಸು ಸ್ಟಾಕು ಅಲ್ಲೇ ಇರುತ್ತೆ. ಸರ್ವಿಸ್ ಏನಾದ್ರೂ ಇಲ್ಲಿ ಸರ್ವಿಸ್ ಆ ಕಡೆನೆ ಇರುತ್ತೆ, ಸೇಲ್ಸ್ ಮಾತ್ರ ಇಲ್ಲಿ ಇರುತ್ತೆ. ಏನಾದ್ರೂ ಸಮಸ್ಯೆ ಆದ್ರೆ ನೀವು ಇಲ್ಲಿ ಬಂದ್ರೆ ಇಲ್ಲಿಂದ ಅಲ್ಲಿ ಹೋಗಿ ಸರ್ವಿಸ್ ಮಾಡಿ ಕೊಟ್ಬಿಡ್ತೀವಿ, ಏನೋ ಸಮಸ್ಯೆ ಇಲ್ಲ. ಓಕೆ ಅಣ್ಣ, ತುಂಬಾ ಖುಷಿ ಆಯ್ತು ನಿಮ್ ಗಾಡಿನ ನೋಡಿ. ಹಾಗೆ ಮೇಂಟೈನ್ ಮಾಡಿ ಗಾಡಿನ. ನೆಕ್ಸ್ಟ್ ವಿಡಿಯೋಲಿ ಚೆನ್ನಾಗಿದೆ, ಓಡ್ಸಕ್ಕೆ ಖುಷಿ ಆಗೋಗ್ಬಿಡ್ತಾ ಇದೆ. ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ತರ ನಮ್ಮ ಕಸ್ಟಮರು ವೆಹಿಕಲ್ನ ಇಕ್ಕಿದ್ದಾರೆ ಅಂತ. ನಮಗೂ ತುಂಬಾ ಖುಷಿ ಆಗುತ್ತೆ ಆ ತರ ನೋಡಿದ್ರೆ. ನೀವು ಆ ತರನೇ ಮೇಂಟೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇ ತರ ವಿಡಿಯೋ ಮಾಡೋಣ, ಕಸ್ಟಮರ್ ರಿವ್ಯೂ ಕಂಪ್ಲೀಟ್ ಆಗಿ ತಗೊಳ್ಳೋಣ. ಇವಾಗ ಸದ್ಯಕ್ಕೆ ನಮ್ಮ ಇನ್ನೊಂದು ಕಸ್ಟಮರ್ ಬಂದಿದ್ದಾರೆ, ಇನ್ನೊಂದು ಗಾಡಿ ಸರ್ವಿಸ್ ತಗೊಂಡು. ಅವ್ರ ಜೊತೆ ನಾವು ಬೇಕಾದ್ರೆ ಮಾತಾಡೋಣ, ವಿಡಿಯೋ ಮಾಡೋಣ. ಕಂಪ್ಲೀಟ್ ರಿವ್ಯೂ ಅನ್ನು ಕಸ್ಟಮರ್ಗೆ ತಲುಪಿಸೋದು ಅದೇ ನಮ್ದು ಉದ್ದೇಶ. ಸೊ ಇದೇ ತರ ವಿಡಿಯೋಸ್ ನೋಡ್ಬೇಕಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.